ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಸ್ಯಾರಿ ಪ್ರಿಪೇಟಿಂಗ್ ಆ್ಯಂಡ್ ಐರೋನಿಂಗ್ ಆ್ಯಂಡ್ ಬಾಕ್ಸ್ ಫೋಲ್ಡಿಂಗ್ ಹೇಗೆ ಮಾಡೋದು ಅಂತ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಈಸಿ ನ್ಯೂ ಮೆಥಡ್ ಆ್ಯಂಡ್ ಬಿಗಿನರ್ಸ್ ಕೂಡ ಹೆಲ್ಪ್ ಆಗೋ ರೀತಿ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಅಂತ ಕೇಳ್ತಾ ಪ್ಲೀಸ್ ಸಪೋರ್ಟ್ ಮಾಡಿ. ಮೊದಲು ಸ್ಯಾರಿಯ ಪ್ರಿಪೇಟಿಂಗ್ ಮಾಡೋದಕ್ಕೆ 7ರಿಂದ 8 ಸೇಫ್ಟಿ ಪಿನ್ ಆ್ಯಂಡ್ ಐರನ್ ಬಾಕ್ಸ್ ಆ್ಯಂಡ್ ಕ್ಲಿಪ್ಸ್ ಬೇಕಾಗುತ್ತದೆ. ಮೊದಲು ಸೀರೆಯನ್ನು ಪೂರ್ತಿಯಾಗಿ ಓಪನ್ ಮಾಡಿಕೊಂಡು ಸೀರೆಯ ಒಳಪದರ ಸೆರಗನ್ನು ತೆಗೆದುಕೊಂಡು ಸೆರಗನ್ನು ಉಲ್ಟಾ ಮಾಡಿ ಹಾಕ್ಕೊಳ್ಬೇಕು. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಸೆರಗನ್ನು ಉಲ್ಟಾ ಮಾಡಿ ಹಾಕ್ಕೊಳ್ಬೇಕು. ಮೇನ್ ಪ್ಲೇಟನ್ನು ತೊಗೊಳ್ತಾ ಇದ್ದೇನೆ. ಮೇನ್ ಪ್ಲೇಟ್ ತೊಗೊಂಡು ಎಮ್ಮು ಎಸ್ಸು ಆದರೆ ಚಿಕ್ಕದಾಗಿ ತೊಗೊಳ್ಳಿ, XL L ಆದರೆ ದೊಡ್ಡದಾಗಿ ತೊಗೊಳ್ಳಿ. ಅವರು ಮೀಡಿಯಮ್ ಆಗಿರೋ ಕಾರಣ ನಾನು ಸ್ವಲ್ಪ ದೊಡ್ಡದಾಗೆ ತೊಗೊಳ್ತಾ ಇದ್ದೇನೆ. ಹೀಗೆ ಮೇನ್ ಪ್ಲೇಟ್ಸ್ಗೆ ಐರನ್ ಮಾಡಿಕೊಂಡು ಸೆರಗಿನ ಉಳಿದ ಪದರವನ್ನು ಅದಕ್ಕೆ ಮಡಚಿ ಐರನ್ ಮಾಡ್ಕೊಂಡು ಹೀಗೆ 4-5 ಬಾರಿ ಮಡಚಿ ಐರನ್ ಮಾಡ್ಕೊಳ್ಬೇಕು. ಈ ವಿಧಾನದಲ್ಲಿ ಮಾಡಿದ್ರೆ 9 ಪ್ಲೇಟ್ಸ್ ಕರೆಕ್ಟಾಗಿ ಬರುತ್ತೆ. ಬೇರೆ ವಿಧಾನದಲ್ಲಿ ಮಾಡಿದ್ರೆ 7 ಇಲ್ಲಾಂದರೆ 8 ಬರುತ್ತೆ. ಹೀಗೆ ಐರನ್ ಮಾಡಿಕೊಂಡು ನೆಕ್ಸ್ಟ್ ಸೀರೆಯನ್ನು ಓಪನ್ ಮಾಡ್ಕೊಬೇಕು. ನೋಡಿ, ಲೈನ್ ಕ್ರಿಯೇಟ್ ಆಗಿದೆ. ಸೀರೆಯ ಮೇನ್ ಪ್ಲೇಟನ್ನು ನಾನು ಓಪನ್ ಮಾಡ್ಕೊಂಡಿಲ್ಲ, ನೀವು ಓಪನ್ ಮಾಡ್ಕೋಬೇಡಿ. ಹೀಗೆ ಓಪನ್ ಮಾಡ್ತೀನಿ. ಒಂದು ಲೈನ್ ಬಿಟ್ಟು ಒಂದು ಲೈನ್ ಹೀಗೆ ಪ್ಲೇಟ್ಸ್ಗೆ ಹಾಕ್ಕೊಬೇಕು. ಒಂದನ್ನೇ ಹೆಚ್ಚು ಕಮ್ಮಿ ಮಾಡಿದ ಹಾಗೆ ಪ್ಲೇಟ್ಸ್ ಮಿಸ್ ಮಾಡಬಾರ್ದು. ಯಾವುದನ್ನು ಪ್ಲೇಟ್ಸ್ ಮಿಸ್ ಆದರೆ ಚೆನ್ನಾಗಿ ಬರೋದಿಲ್ಲ. ಮಿಸ್ ಮಾಡ್ದಂಗೆ ಪಿನ್ಗಳು ಹಾಕ್ಕೊಬೇಕು. ನೆಕ್ಸ್ಟ್ ಬಂದು ನಾವು ಹೈಟ್ ಎಷ್ಟು ಮೆಜರ್ಮೆಂಟ್ ತೊಗೊಂಡಿದ್ದೋ ಸೊ ಅದು ಹಾಗೆ ಪ್ಲೇಟ್ಸ್ನ ತೊಗೊಳ್ಬೇಕು. ನೆಕ್ಸ್ಟ್ ಸ್ಟೆಪ್ ಬಂದು ಬಾಡಿ ಮೆಜರ್ಮೆಂಟ್. ಸೀರೆ ಒಳಪದರ ತಗೊಂಡು ಟಕಿಂಗ್ ಪಾಯಿಂಟ್ನಿಂದ 4 ಇಂಚಷ್ಟು ಎಕ್ಸ್ಟ್ರಾ ತೊಗೊಳ್ಬೇಕು. ಟಕಿಂಗ್ ಪಾಯಿಂಟ್ಗೆ ತೊಗೊಂಡ್ರೆ ಮೊದಲ ಪ್ಲೇಟ್ಸ್ ಬರೋದು ಕ್ರಾಸಾಗಿ ಬರುತ್ತೆ. ಸೊ ಅದಕ್ಕಾಗಿ ಟಕಿಂಗ್ ಪಾಯಿಂಟಿಂದ 4 ಇಂಚಷ್ಟು ಎಕ್ಸ್ಟ್ರಾ ತೊಗೊಂಡು ಅಲ್ಲಿಗೆ ಗುರುತಿಗೆ ಅಂತ ಸೇಫ್ಟಿ ಪಿನ್ ಮಾಡ್ತಾಯಿದ್ದೇನೆ. ಮತ್ತು ಚೆಸ್ಟ್ ಪ್ಲೇಟನ್ನ ತೊಗೊಬೇಕು. ನಾನು ತೋರಿಸ್ತಿದ್ದೀನಿ, ನಾನು ಪ್ಲೇಟ್ಸ್ ಮಾಡಿದ್ನಲ್ಲ ಅದು ಮೊಣ್ಕೊಳ್ಳೋರ್ಗೆ ಬರ್ತಾಯಿದೆ. ಶೋಲ್ಡರ್ ಹತ್ತಿರ ಪಿನ್ ಹಾಕ್ಕೊಂಡು ಅಲ್ಲಿಂದ ಉಳಿದ ಪಾರ್ಟ್ಸ್ ಬರುತ್ತೆ ಕ್ರಾಸ್ ಆಗಿ ಹಿಂದಿನಿಂದ ಅಲ್ಲಿ ಮೊಣ್ಕೊಳ್ಳೋರ್ಗೆ ಬರಬೇಕು. ಸ್ವಲ್ಪ ದೊಡ್ಡದಾಗಿ ತೊಗೊಂಡು ಅಲ್ಲಿ ಗುರುತಿಗೆ ಅಂತ ಒಂದು ಸೇಫ್ಟಿ ಪಿನ್ ಹಾಕ್ಕೊಳ್ಬೇಕು. ಸೆರಗಿನ ಪಾರ್ಟ್ಸ್ನ ನಾನು ಪ್ಲೇಟ್ಸ್ ಮಾಡ್ಕೊಂಡಿದ್ನಲ್ಲ ಸೊ ಅದನ್ನು ಐರನ್ ಮಾಡ್ಕೊಳ್ತಾ ಇದ್ದೀನಿ. ಹಿಂದೆ ಕೂಡ ಮಾಡ್ಬೋದು, ಬಟ್ ನಂದು ಸಾಫ್ಟ್ ಆಗಿರೋ ಕಾರಣ ಸರಿಯಾಗಿತ್ತೆ. ಒಂದೊಂದು ಹುಬ್ಬಿ ಬರೋದ ಕಾರಣ ಇನ್ನೇನು ತಿರ್ಬಾಕಿ ಮಾಡ್ಬೋದು. ಶೋಲ್ಡರ್ ಹತ್ತಿರ ಹೈಡ್ ಮಾಡಿ 2 ಮಿನಿಟ್ಸ್ ನಿಧಾನ ಆದರೂ ಪರವಾಗಿಲ್ಲ, ಕ್ಲೀನಾಗಿ ತೊಗೊಳ್ಬೇಕು. ಎಮ್ಮು ಎಸ್ ಆದರೆ 1 ಇಂಚಷ್ಟು ತೊಗೊಳ್ಳಿ. XL ಎಲ್ಲ ಆದರೆ 1.5 ಇಂಚು ಇಲ್ಲ 2 ಇಂಚಷ್ಟು ತೊಗೊಳ್ಬೇಕು. ಸೊ ಅವ್ರನ್ನ ಮೀಡಿಯಮ್ ಆಗಿರೋ ಕಾರಣ ನಾನು 1 ಇಂಚಷ್ಟು ತೊಗೊಳ್ತಾ ಇದ್ದೇನೆ. ತೊಗೊಂಡಾದ್ಮೇಲೆ ಐರನ್ ಮಾಡ್ಕೊಳ್ಬೇಕು. ಸ್ವಲ್ಪ ಜಾಸ್ತಿ ಒತ್ತಿ ಐರನ್ ಮಾಡಬೇಡಿ, ಅದು ಉಬ್ಬಿದಂಗಿದ್ರೆ ಚೆನ್ನಾಗಿರುತ್ತೆ. ಚೆಸ್ಟ್ ಪ್ಲೇಟ್ ಆದ ನಂತರ ನಾವೊಂದು ಮಲ್ದಷ್ಟು ತಗೊಂಡು ಅಲ್ಲಿಗೆ 3ರಿಂದ 4 ಇಂಚಷ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಪ್ಲೇಟ್ಸ್ಗಳು ಹಾಕ್ಕೋಬೇಕು. ಆದ ನಂತರ ಐರನ್ ಮಾಡ್ಕೊಳ್ಬೇಕು. ಮಾರ್ಕ್ ಮಾಡ್ಕೊಂಡಿದ್ವಲ್ಲ 2 ಪಿನ್ಗಳ ಮಧ್ಯೆ ಅದನ್ನು ಸೆಂಟರ್ ಪ್ಲೇಟ್ ತೊಗೊಳ್ಬೇಕು. ಸೊ ದೊಡ್ಡದಾಗಿ ತೊಗೊಂಡ್ರೆ ಪ್ಲೇಟ್ಸ್ಗಳು ಬರೋದಿಲ್ಲ. ಸೊ 4 ಇಂಚಷ್ಟು ಪ್ಲೇಟ್ಸ್ಗಳನ್ನ ಮೆಜರ್ ಮಾಡಿಕೊಂಡು ತೊಗೊಳ್ಬೇಕು. ನೋಡಿ, ಹೀಗೆ ಪ್ಲೇಟ್ಸ್ಗಳು ತಗೊಂಡಾಗ ಜಾಸ್ತಿ ಬರುತ್ತೆ. ಅದನ್ನು ಕರೆಕ್ಟಾಗಿ ಜೋಡಿಸ್ಕೊಬೇಕು. ಒಂದನ್ನು ಹೆಚ್ಚು ಕಮ್ಮಿ ಆಗ್ದಂಗೆ ಜೋಡಿಸ್ಕೊಬೇಕು. ಪ್ಲೇಟ್ಸ್ ತೊಗೊಂಡಿದ್ವಲ್ಲ ಅದು ಲಾಸ್ಟಿಂದ ಅರ್ಧ ಇಂಚಷ್ಟು ಡಿಸ್ಟೆನ್ಸ್ ಮಾಡಿ ಪ್ಲೇಟ್ಸ್ಗಳು ತೊಗೊಬೇಕು. ಆಗ ಚೆನ್ನಾಗಿ ಬರುತ್ತೆ. ಸೊ ಮಿಸ್ ಆಗಿಬಿಟ್ಟಿದೆ ನನ್ನ ಕ್ಲಿಪ್ಪಿಂಗ್ಸ್, ಸೊ ಅದಕ್ಕಾಗಿ ನಾನು ಹೇಳ್ತಿದ್ದೇನೆ. ಹೀಗೆ ಐರನ್ ಮಾಡ್ಕೊಳ್ಬೇಕು. ಬಾಕ್ಸ್ ಫೋಲ್ಡಿಂಗ್ ಮಾಡೋದು ಹೇಗೆ ಅಂತ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಸೀರೆನ ಐರನ್ ಮಾಡಿದ್ವಲ್ಲ ಸೊ ಅದನ್ನ ಉಲ್ಟಾ ಮಾಡಿ ಕ್ಯಾಮ್ರಾ ಕಡೆ ನೆರಿಗೆಲ್ಲ ತರಬೇಕು. ಹೀಗೆ ಮಡ್ಚ್ಕೊಳ್ಬೇಕು. ಸೀರೆ ಉಳಿದ ಪದರವನ್ನು ಹೀಗೆ ಬಾಕ್ಸ್ ಶೇಪ್ ಬರೋ ಹಾಗೆ ಮಡ್ಚ್ಕೊಳ್ಬೇಕು. ಡಬಲ್ ಲೇಯರ್ ಬರುತ್ತೆ. ಸೊ ಹಿಂಗೆ ಮಡ್ಚ್ಕೊಂಡಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದು ಚೆಸ್ಟ್ ಪ್ಲೇಟ್ ಕ್ರಿಯೇಟ್ ಮಾಡ್ಕೊಂಡಿದ್ವಲ್ಲ ಸೊ ಅದನ್ನ ಹಾಕ್ಕೊಳ್ಬೇಕು. ಅದನ್ನ ಒಂದು ಮೊಳದಷ್ಟು ತೊಗೊಂಡು ಹೀಗೆ ಮುಂದಕ್ಕೆ ಹಾಕಬೇಕು. ಮುಂದೆ ಆದ್ಮೇಲೆ ಮಿಕ್ಕಿದು ಪ್ಲೇಟ್ಸ್ ಇರುತ್ತಲ್ಲ ಅದನ್ನು ಪರ್ಫೆಕ್ಟಾಗಿ ಕೂರಿಸ್ಬೇಕು. ಪ್ಲೇಟ್ಸನ್ನು ಕೂರಿಸಾದ್ಮೇಲೆ ಉಳಿದೋದೆಲ್ಲನೂ ಬಾಕ್ಸ್ ಫೋಲ್ಡಿಂಗ್ ಮಾಡಿದ್ವಲ್ಲ ಸೊ ಅದೇ ಸಮಕ್ಕೆ ಮಡಚಬೇಕು. ಹೀಗೆ ಮಡ್ಚಿದ್ದೀನಿ ನೋಡಿ, ಹೀಗೆ ಮಡಚಬೇಕು. ಮಡ್ಚಾದ್ಮೇಲೆ ಈ ಕಡೆಯಿಂದ ಸ್ವಲ್ಪ ಮಡಚಿ ಆ ಕಡೆಯಿಂದ ಸ್ವಲ್ಪ ಮಡ್ಚ್ಕೊಬೇಕು. ಹೀಗೆ ಬಾಕ್ಸ್ ಶೇಪ್ ಬರೋ ಹಾಗೆ ಮಡಚಿ ಉಲ್ಟಾ ಮಾಡಿ ಸೊ ಬರ್ತಾಯಿದೆ ನೋಡಿ. ಹೀಗೆ ನೆರಿಗೆಗಳನ್ನು ಪರ್ಫೆಕ್ಟಾಗಿ ಕೂರಿಸ್ಬೇಕು. ಪ್ಲೇಟ್ಸ್ ಕರೆಕ್ಟಾಗಿ ಒಂದು ಮಿಸ್ ಮಾಡ್ತಾನೆ ಮಾಡಿದರೆ ಸೊ ಹೀಗೆ ಪರ್ಫೆಕ್ಟಾಗಿ ಬರುತ್ತೆ. ಮತ್ತು ಸೆಂಟರ್ ಪ್ಲೇಟ್ಸು ನೋಡಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದೈತೆ. ಸೊ ಹೀಗೆ ಮಡಚಿದ್ರೆ ಬಾಕ್ಸ್ ಫೋಲ್ಡಿಂಗ್ ರೆಡಿ ಆಗುತ್ತೆ.
ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಬೆಲ್ಲೈಕನ್ ಇದೆ, ಅಲ್ಲಿಗೆ ಹೋಗಿ ಹಾಲ್ ಅಂತ ಕ್ಲಿಕ್ ಮಾಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ಈ ಥರ ಸ್ಯಾರಿ ಪ್ರಿಪೇಟಿಂಗ್ ಮಾಡಿಸ್ಕೊಬೇಕು ಅಂದರೆ ಪ್ಲೀಸ್ ಆರ್ಡರ್ ಕೊಡಿ ಅಂತ ಕೇಳ್ತಾ ಥ್ಯಾಂಕ್ ಯು.